ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ನಾನು ಹೆಸರು ಕಾಳು ಹಾಕಿ ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡುವ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ರಾಗಿ ಮುದ್ದೆ ಜೊತೆ ಆಗಿರ್ಬೋದು, ರೈಸ್ ಜೊತೆ, ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೆಸರು ಕಾಳಿನ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಹೆಸರು ಕಾಳಲ್ಲಿ ನಾವು ತುಂಬ ರೆಸಿಪಿನ ಮಾಡ್ಬೋದು. ಅದರಲ್ಲೂ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಬೇಗನೆ ಆಗುವಂತಹ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಬೇಗನೆ ಆಗೋಗುತ್ತೆ, ಕಮ್ಮಿ ಸಮಯದಲ್ಲಿ ನಾವು ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಹೆಸರು ಕಾಳನ್ನು ಕೂಡ ನಾನು ನೆನೆ ಹಾಕಿದ್ದೆ. ನೀವು 3-4 ಅವರ್ಸ್ ನೆನೆ ಹಾಕ್ಬೋದು, ಇಲ್ಲ ಅಂತಂದರೆ ಮೊಳಕೆ ಕಟ್ಟಿಸ್ಬಿಟ್ಟು ಕೂಡ ನೀವು ಮಾಡ್ಬೋದು. ಬಟ್ ನಾನು ಜಸ್ಟ್ ಅದು ನೆನೆ ಹಾಕ್ಬಿಟ್ಟು ಮಾಡ್ತಿರುವಂಥದ್ದು. ಇಲ್ಲ ನೀವು ನೆನೆ ಹಾಕೋದಕ್ಕೆ ನಂಗೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಕೂಗಿಸ್ಬಿಟ್ಟು ಕೂಡ ಮಾಡ್ಬೋದು ಡೈರೆಕ್ಟಾಗಿ. ಸೊ ಟೈಮ್ ಇಲ್ಲದೇ ಇದ್ದವರು ಕುಕ್ಕರ್ನಲ್ಲಿ ನೀವು ಕೂಗಿಸ್ಬಿಟ್ಟು ಮಾಡ್ಬೋದು. ಬಟ್ ಟೈಮ್ ಇದ್ದವರು ನೆನೆ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ನಾನು ಒಂದು 2-3-4 ಅವರ್ಸ್ ನೆನೆ ಹಾಕಿದ್ದೆ ಹೆಸರು ಕಾಳನ್ನ. ನೆನೆ ಹಾಕ್ಬಿಟ್ಟು ಒಂದು 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಲವೊಂದಷ್ಟು ಮಸಾಲೆನೂ ಕೂಡ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಹಾಗೆ ತೆಂಗಿನಕಾಯಿ, ಚಕ್ಕೆ ಮತ್ತು ಲವಂಗ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇದಕ್ಕೆ ಮಸಾಲೆ ಐಟಮ್ ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ. ತೆಂಗಿನಕಾಯಿನೂ ಕೂಡ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಒಂದು ಇಡಿ ಆಗುವಷ್ಟು ತೆಂಗಿನಕಾಯಿ, ಹಾಗೆ ಒಂದು ಉಂಡೆ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವೊಂದಷ್ಟು ಮಸಾಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, ಖಾರವಾಗಿರಲಿ ಅಂತ ಹೇಳಿ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ಇಷ್ಟೇ ಮಸಾಲೆ ರುಬ್ಕೋಬೇಕಾಗಿರೋದು. ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. ಈಗ ನಾನು ಅಗಲವಾಗಿರುವಂತಹ ಪಾನ್ ಇಟ್ಟಿದ್ದೀನಿ. ಪಾನ್ಗೆ ನಾನೊಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಹಾಕ್ಕೊಂಡೆ. ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ರುಬ್ಬೋದಕ್ಕೆ ಹಾಕ್ಬೋದು, ಬಟ್ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವು ಬೇಕು ಅಂತ ಅಂದರೆ ಮಸಾಲೆ ಜೊತೆ ಒಂದು ಹಾಕೋಬೋದು, ಬೇಕಾದ್ರೆ ಒಗ್ಗರಣೆಗೂ ಕೂಡ ಒಂದು ಹಾಕೋಬೋದು. ಬಟ್ ನಾನು ಒಂದಿರಲಿ ಅಂತ ಹೇಳಿ ಜಸ್ಟ್ ಒಗ್ಗರಣೆಗೆ ಕೊಡ್ತಾಯಿದ್ದೀನಿ. ಟೊಮೆಟೊನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಹಾಕಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ನಾನು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಹಾಗೆ ನಾನು ಒಂದು ಗೋಲಿ ಆಕಾರದಷ್ಟು ಹುಣಸೆ ಹಣ್ಣು ಕೂಡ ನೆನೆ ಹಾಕಿದೆ. ಆ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕಲೇಬೇಕಂತ ಏನಿಲ್ಲ, ನಿಮಗೆ ಬೇಕು ಅಂತ ಅಂದರೆ ಹುಳಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಬೇಕು ಅಂದರೆ ಹಾಕಿ, ಇಲ್ಲ ಅದರ ಬದಲಿಗೆ ನೀವು ಹುಳಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಬೋದು. ಹಾಕಿ ನಂತರ ಒಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ಈಗ ನಾವು ಹೆಸರು ಕಾಳನ್ನ ಹಾಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡಿ ಬೋರ್ ಆಗಿರುತ್ತೆ. ಈ ಥರ ಡಿಫ್ರೆಂಟಾಗಿ ನಾವು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳಲ್ಲಿ ನಾವು ನಾನಾ ಥರ ರೆಸಿಪಿನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಒಂದು ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಮಸಾಲೆ ಹಾಕು ಮಾಡ್ಬೋದು, ಮಸಾಲೆ ಹಾಕ್ದೇ ಕೂಡ ಮಾಡ್ಬೋದು. ಆಲ್ರೆಡಿ ನಾನು ಮಸಾಲೆ ಹಾಕ್ದೇ ಯಾವ ರೀತಿ ಮಾಡೋದು ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಚೆಕ್ಔಟ್ ಮಾಡಬಹುದು. ಇವಾಗ ನಾನು ಹೆಸರು ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಹಾಕಿ ನಂತರ ಈಗ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ರುಬ್ಕೊಂಡಿರುವಂತಹ ಮಸಾಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆನೂ ಕೂಡ ಅಷ್ಟೇ ಜಾಸ್ತಿ ಹೆವಿ ಹಾಕೋಂಗಿಲ್ಲ. ಒಂದು ಇಡಿ ಆಗೋಷ್ಟು ತೆಂಗಿನಕಾಯಿ ಆದಷ್ಟು ಅವಾಯ್ಡ್ ಮಾಡಬೇಕು. ತೆಂಗಿನಕಾಯಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಒಂದು ಕೈಲಿ ಒಂದು ಇಡಿ ಆಗೋಷ್ಟು ಹಾಕೊಂಡ್ರೆ ಸಾಕು, ಅದೇ ಜಾಸ್ತಿ ಆಗೋಗುತ್ತೆ. ತೆಂಗಿನಕಾಯಿ ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ರುಚಿ ಕಡಿಮೆ ಅಂತಲೇ ಹೇಳ್ಬೋದು, ಸಾಂಬಾರು ಚೆನ್ನಾಗಿರಲ್ಲ. ಆದಷ್ಟು ತೆಂಗಿನಕಾಯಿನ ಸ್ವಲ್ಪನೇ ಉಪಯೋಗಿಸ್ಕೊಬೇಕು.
ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕಿ ಸ್ವಲ್ಪ ಅದು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ನಿಮಗೆ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ತೆಳ್ಳಗೆ ಬೇಕು, ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆಗಲ್ವಾ, ಹಾಗಾಗಿ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಚಪಾತಿ ರೊಟ್ಟಿಗಾದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕಾಗತ್ತೆ. ಎಲ್ಲನೂ ನೀರೆಲ್ಲ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ವಿಜಲ್ನ ಕೂಗಿಸ್ಕೊಳ್ಬೇಕಾಗತ್ತೆ. ನಾನು ನೆನೆಸಿ ಇರೋದ್ರಿಂದ ಒಂದು ವಿಜಲ್ ಸಾಕು. ನೀವು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಒಂದೆರಡು ವಿಜಲ್ ಕೂಗಿಸಿ ಪರ್ಫೆಕ್ಟಾಗಿ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಆಗಿದೆ. ಅದು ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಸಾಂಬಾರು ಕೂಡ ಆಗಿದೆ. ಹಾಗೆಯೇ ಒಂದು ಕುದಿ ಬರೋ ತನಕ ನಾನು ಕುದಿಸ್ತೀನಿ. ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ನಾನು ಸಾಂಬಾರನ್ನ ಉಪಯೋಗಿಸಲ್ಲ. ಸೊ ಅದೊಂದು ಕುದಿ ಬರಬೇಕು, ವಿಜಲೆಲ್ಲ ಹೋಗಿ ನಂತರ ಒಂದು ಸ್ವಲ್ಪ ಕುದಿಸ್ತೀನಿ. ಯಾಕೆಂತ ಅಂದರೆ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಚೆನ್ನಾಗಿರುತ್ತೆ. ಕುದಿಸ್ಬಿಟ್ಟು ನಾವು ಟೇಸ್ಟ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಪರ್ಫೆಕ್ಟ್ ಆದಂತಹ ಹೆಸರು ಕಾಳು ಮಸಾಲೆ ಸಾಂಬಾರು ರೆಡಿ ಆಯಿತು. ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ನಾವು ಮಾಡ್ಬೋದು ಅಂತ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಬಿಸಿ ಮುದ್ದೆ ಜೊತೆಗೆ ಈ ಥರ ಸಾಂಬಾರು ಬಡ್ಸ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂತ ಅಂದರೆ ಇದಕ್ಕೆ ತುಪ್ಪನೂ ಕೂಡ ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನೀವು ಮೊಳಕೆಯನ್ನು ಕೂಡ ಬರೆಸ್ಬಿಟ್ಟು ಇದೇ ಪ್ರೊಸೀಜರಲ್ಲಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ರಾಗಿ ಮುದ್ದೆ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ, ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆದಂತಹ ಹೆಸರು ಕಾಳು ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ, ಇಂಟ್ರೆಸ್ಟ್ ಇದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಹೇಗೆ ಬಂತು ಅಂತೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ.